ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಮುಸ್ಲಿಂ ಕೋಟಾ ಬಗ್ಗೆ ಕೋರ್ಟ್ ತೀರ್ಪುಗಳನ್ನು ಹೇಳಿದ್ದೇನೆ ಅಷ್ಟೇ. ಸಂವಿಧಾನ ಬದಲಾವಣೆಯ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಹೇಳಿ ಡಿಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೆಪಿ ನಡ್ಡಾಗಿಂತ ನಾನು ಸೆನ್ಸಿಬಲ್ ರಾಜಕಾರಣಿ ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿ ಪರಿಜ್ಞಾನ ನನಗಿದೆ. ನಡ್ಡಾ ವಿರುದ್ಧ ನಾನು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡ್ತೀನಿ. ಬಿಜೆಪಿಗರು ಸುಳ್ಳು ಹೇಳ್ತಿದ್ದಾರೆ, ಹಾದಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಇದೊಂದು ರಾಜಕೀಯ ಪಿತೂರಿ. ನಾನು ಕಾನೂನು ಹೋರಾಟವನ್ನು ನಡೆಸ್ತೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ, ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆಗಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ದೇರ್ ಬಜೆಟ್. ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್. ದೇ ಗಿವ್ ಎ ಪೊಲಿಟಿಕಲ್ ಬಜೆಟ್. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ. ಹೊರಗಡೆ ಏನಾದ್ರು ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ. ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಐ ಹ್ಯಾವ್ ನಾಟ್ ಸೆಡ್ ದಟ್ ಎನಿವೇರ್ ದಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್. ಐ ಹ್ಯಾವ್ ಸೆಡ್ ದಟ್ ಆನ್ ಎ ವೇರಿಯಸ್ ಜಜ್ಮೆಂಟ್ಸ್ ಆದ್ಮೇಲೆ ಬೇಕಾದ ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ನಾಟ್ ಆನ್ ಬಿಜೆಪಿ ರಾಜಕೀಯ ಅಷ್ಟೇ. ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ನನ್ನ ಹೆಸರು, ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾರೆ.